ನಿಪ್ಪಾಣಿ ನಗರದ ಹೊರವಲಯದಲ್ಲಿರುವ ಉಡುಪಿ ಹೋಟೆಲ್ನಲ್ಲಿ ಮೊನ್ನೆ ಸುಮಾರು 1.5 ಲಕ್ಷ ಕಳ್ಳತನವಾಗಿತ್ತು. ನಿಪ್ಪಾಣಿ ಶಹರ ಪೊಲೀಸರು 24 ಗಂಟೆಗಳಲ್ಲಿ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4ರ ಉಡುಪಿ ಹೋಟೆಲ್ನಲ್ಲಿ ಗುರುವಾರ ಬೆಳಿಗ್ಗೆ ಸುಮಾರು 3 ರಿಂದ 4 ಗಂಟೆ ಬೆಳಗಿನ ಜಾವ ಸಮಯದಲ್ಲಿ ಕಳ್ಳತನವಾಗಿತ್ತು. ಆರೋಪಿಯು ಅದೇ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದು, ಆತನ ಹೆಸರು ಅಮನ ನಿಜಾರ್ ಆಗಿದ್ದು 21 ವರ್ಷ ವಯಸ್ಸು. ಆತನು ದಿಲ್ಲಿ ರವಿವಾಸಿ ಆಗಿರ್ತಾನೆ ಎಂದು ತಿಳಿದು ಬಂದಿದೆ. ಹೋಟೆಲ್ ಮಾಲೀಕನು ನಿಪ್ಪಾಣಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ ನಂತರ ಪೊಲೀಸ್ ಠಾಣೆಯ PSI ಆದಂತಹ ಉಮಾದೇವಿ ಇವರು ಒಂದು ವಿಶೇಷ ತಂಡವನ್ನು ರಚಿಸಿ ಮಹಾರಾಷ್ಟ್ರ ರಾಜ್ಯದ ಪುನಾ ಶಹರಕ್ಕೆ ಆರೋಪಿ ಪತ್ತೆಗಾಗಿ ತಂಡವನ್ನು ಕಳಿಸಿರುತ್ತಾರೆ. ಕಳ್ಳತನ ಮಾಡಿದ ಆರೋಪಿಯನ್ನು ಪುಣೆಯಲ್ಲಿ ಬಂಧಿಸಿದ ನಂತರ ಅವನ ಹತ್ತಿರದಿಂದ ಸುಮಾರು 8,400 ರೂಪಾಯಿ ನಗದು ಹಾಗೂ 80,000 ರೂಪಾಯಿಯ ಬೆಲೆ ಬಾಳುವ ಒಂದು ಮೊಬೈಲನ್ನು ವಶಪಡಿಸಿಕೊಂಡಿರ್ತಾರೆ. ಇನ್ನುಳಿದ ಹಣವನ್ನು ಆತನು ಮೋಜು ಮಸ್ತಿ ಮಾಡಿರ್ತಾನೆ ಎಂದು ಹೇಳಿರ್ತಾರೆ. ಆತನನ್ನು ಮಹಾರಾಷ್ಟ್ರದಿಂದ ಬಂಧಿಸಿ ಕರೆತಂದು ನಿಪ್ಪಾಣಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಅಲ್ಲಿಂದ ಹಿಂಡಲಗ ಕಾರ್ಯಾಗೃಹಕ್ಕೆ ರವಾನಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ SI ಬಳಗ KB ಮಾಂಗ್, MG ಮುಜಾವರ್, ಹಾವಲ್ದಾರ್ UR ಮಾಳಗೆ, ಯಾಸಿನ್ ಕಲಾವಂತ ಭಾಗಿಯಾಗಿದ್ರು. ಈ ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತದೆ.